sometimes what we fear the most is nothing at all. ನರಿ ಮತ್ತು ಡೊಳ್ಳು. ಧ್ವನಿ ವಾಚನ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ನರಿ ವಾಸಿಸುತ್ತಿತ್ತು. ಒಂದು ದಿನ ಅದು ಆಹಾರಕ್ಕಾಗಿ ಅಲೆದಾಡುತ್ತಿತ್ತು. ಅಕಸ್ಮಾತ್ ಅದು ಒಂದು ಜೋರಾದ ಶಬ್ದವನ್ನು ಕೇಳಿತು. ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್. ನರಿ ಭಯಗೊಂಡಿತು. ಎಷ್ಟು ಭಯಾನಕ ಶಬ್ದ! ಇದು ಖಂಡಿತವಾಗಿಯೂ ಒಂದು ಅಪಾಯಕಾರಿ ಪ್ರಾಣಿ ಇರಬೇಕು ಎಂದು ಅದು ಯೋಚಿಸಿತು. ಅದು ಓಡಿ ಹೋಗಲು ನಿರ್ಧರಿಸಿತು. ಆದರೆ ನಂತರ ನಿಂತಿತು. ನಾನು ಓಡಿ ಹೋದರೆ ನಾನು ಹಸಿವಿನಿಂದ ಸಾಯಬಹುದು. ಈ ಪ್ರಾಣಿಯನ್ನು ಅಡಗಿ ನೋಡಿ ಎಂದು ಅದು ತನ್ನೊಳಗೆ ಹೇಳಿಕೊಂಡಿತು. ನಿಧಾನವಾಗಿ ಮತ್ತು ಮೌನವಾಗಿ ನರಿ ಆ ಶಬ್ದದ ಕಡೆ ನಡೆಯಿತು. ಸ್ವಲ್ಪ ಸಮಯದ ನಂತರ ಅದು ಒಂದು ಆಶ್ಚರ್ಯಕರ ವಿಷಯವನ್ನು ಕಂಡಿತು. ಅದು ಮರದ ಕೆಳಗೆ ಇರುವ ಒಂದು ದೊಡ್ಡ ಡೊಳ್ಳಾಗಿತ್ತು. ಮರದ ಕೊಂಬೆಗಳು ಗಾಳಿಯಲ್ಲಿ ಅಲುಗಾಡುತ್ತಿದ್ದವು. ಅವು ಡೊಳ್ಳಿಗೆ ತಾಗಿದಾಗ ಜೋರಾದ ಶಬ್ದ ಬರುತ್ತಿತ್ತು. ನರಿ ಒಂದು ಮರದ ಹಿಂದೆ ಅಡಗಿ ಎಚ್ಚರಿಕೆಯಿಂದ ನೋಡಿತು. ಈ ಕಾಡು ನನ್ನ ಮನೆ, ನಾನು ಭಯದಿಂದ ಓಡಬಾರದು ಎಂದು ಅದು ತನ್ನ ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡಿತು. ಧೈರ್ಯದಿಂದ ಅದು ಹತ್ತಿರಕ್ಕೆ ಹೋಯಿತು. ಯಾವುದೂ ಆಗಲಿಲ್ಲ. ಇನ್ನೂ ಹತ್ತಿರಕ್ಕೆ ಹೋಯಿತು. ಇನ್ನೂ ಏನೂ ಆಗಲಿಲ್ಲ. ಕೊನೆಗೆ ಅದು ನಿಧಾನವಾಗಿ ಸ್ಪರ್ಶಿಸಿತು. ಬ್ಯಾಂಗ್! ಶಬ್ದ ಮತ್ತೆ ಪ್ರತಿಧ್ವನಿಸಿತು ಮತ್ತು ನರಿ ಹಿಂದಕ್ಕೆ ಸರಿಯಿತು. ಆದರೆ ಈಗ ಅದು ಕಡಿಮೆ ಭಯಗೊಂಡಿತು. ಅದು ಡೊಳ್ಳನ್ನು ಮೂಸಿತು ಮತ್ತು ಯೋಚಿಸಿತು, ಇದು ದೊಡ್ಡ ಪ್ರಾಣಿ ಆಗಿರಬೇಕು. ಇದರ ಚರ್ಮ ದಪ್ಪವಾಗಿದೆ. ಇದರಲ್ಲಿ ಬಹಳ ಮಾಂಸ ಇರಬೇಕು. ಅದರ ಬಾಯಿಗೆ ನೀರು ಬಂದಿತು. ನರಿ ಡೊಳ್ಳಿನ ಮೇಲೆ ಹಾರಿತು ಮತ್ತು ಕಚ್ಚಲು ಪ್ರಯತ್ನಿಸಿತು. ಆದರೆ ಚರ್ಮ ತುಂಬಾ ಕಠಿಣವಾಗಿತ್ತು. ಅದು ಮತ್ತೆ ಮತ್ತೆ ಪ್ರಯತ್ನಿಸಿತು. ಹಠಾತ್ ಅದರ ಹಲ್ಲು ಮುರಿದು ಹೋಯಿತು. ಅದರ ಬಾಯಿಯಿಂದ ರಕ್ತ ಹರಿಯತೊಡಗಿತು. ಇನ್ನೂ ಕೋಪದಿಂದ ಮತ್ತು ಲೋಭದಿಂದ ಅದು ಮತ್ತಷ್ಟು ಪ್ರಯತ್ನಿಸಿತು. ಕೊನೆಗೆ ಅದು ಡೊಳ್ಳನ್ನು ಹರಿದು ಬಿಟ್ಟಿತು. ಆದರೆ ಒಳಗೆ ಏನೂ ಇರಲಿಲ್ಲ. ಡೊಳ್ಳು ಖಾಲಿಯಾಗಿತ್ತು. ನರಿ ನಿರಾಸೆಯಾಯಿತು. ಅದಕ್ಕೆ ಆಹಾರ ಸಿಗಲಿಲ್ಲ ಮತ್ತು ಒಂದು ಹಲ್ಲು ಕಳೆದುಕೊಂಡಿತು. ಮತ್ತೆ ಗಾಳಿ ಬೀಸಿದಾಗ ಕೊಂಬೆಗಳು ಡೊಳ್ಳಿಗೆ ತಾಗಿದವು. ಆದರೆ ಈಗ ಶಬ್ದ ಇರಲಿಲ್ಲ. ನರಿ ನಗಿತು ಮತ್ತು ಹೇಳಿತು, ನಾನು ಒಂದು ಹಲ್ಲು ಕಳೆದುಕೊಂಡಿದ್ದೇನೆ, ಆದರೆ ನನ್ನ ಭಯವನ್ನು ಕಳೆದುಕೊಂಡಿದ್ದೇನೆ. ಮತ್ತು ತಲೆ ಎತ್ತಿಕೊಂಡು ಅದು ಮತ್ತೆ ಆಹಾರಕ್ಕಾಗಿ ಅಲೆದಾಡಲು ಶುರು ಮಾಡಿತು. ನೀತಿ: ಅಜ್ಞಾತವನ್ನು ಅರಿಯದೆ ಭಯಪಡಬೇಡಿ, ಆದರೆ ಧೈರ್ಯವು ಮೂರ್ಖ ಲೋಭವಾಗದಂತೆ ನೋಡಿಕೊಳ್ಳಿ. ನರಿ ಒಂದು ನಿರಪಾಯ ಡೊಳ್ಳನ್ನು ಭಯಪಟ್ಟಂತೆ ಜೀವನದಲ್ಲಿ ಮತ್ತು ಜಗತ್ತಿನಲ್ಲೂ ಅರಿವಿಲ್ಲದ ಭಯ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು.